6 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ವೈದ್ಯೆಯ ಸಾವು ಈಗ ಕೊಲೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಸದ್ಯಕ್ಕೆ ನಾನೀಗ ಆ ಸಾವಾಗಿದ್ದಂತಹ ಅಂದ್ರೆ ಆ ಕೊಲೆ ಆಗಿದ್ದಂತಹ ಮನೆಯ ಬಳಿ ಇದ್ದೀನಿ. ಮುನೇನಕೊಳಲು ಬಳಿ ಬರುವಂತಹ ಅಯ್ಯಪ್ಪ ಲೇಔಟ್ನ 4th ಕ್ರಾಸ್ನಲ್ಲಿರುವಂತಹ ಇದೇ ಒಂದು ದೊಡ್ಡ ಮನೆಯಲ್ಲಿ ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ ಎಂಬುವರು ವಾಸವನ್ನ ಮಾಡ್ತಿರ್ತಾರೆ. ಇಬ್ಬರು ಕೂಡ ವೈದ್ಯರಾಗಿರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಬ್ಬರು ಡೆರ್ಮಾಲಜಿಸ್ಟ್ ಆಗಿದ್ರೆ, ಅಂದ್ರೆ ಕೃತಿಕಾ ರೆಡ್ಡಿ ಡೆರ್ಮಾಲಜಿಸ್ಟ್ ಆಗಿದ್ರೆ, ಮಹೇಂದ್ರ ರೆಡ್ಡಿ ಜನರಲ್ ಸರ್ಜನ್ ಆಗಿರ್ತಾನೆ. 2024 ಮೇನಲ್ಲಿ ಇಬ್ಬರಿಗೂ ಸಹ ಮದುವೆಯನ್ನ ಮಾಡ್ತಾರೆ. ಮದುವೆ ಆದ ನಂತರ ಆಕೆಗೆ ಲೋ ಶುಗರ್ ಮತ್ತು ಇನ್ನಿತರ ಸಣ್ಣ ಪುಟ್ಟ ಕಾಯಿಲೆ ಇದೆ ಅನ್ನೋದು ಮಹೇಂದ್ರ ರೆಡ್ಡಿಗೆ ಗೊತ್ತಾಗುತ್ತೆ. ಆದರೆ ಇದನ್ನ ಆಕೆಯ ಮನೆಯವರು ಮುಚ್ಚಿಟ್ಟಿದ್ರು ಅನ್ನೋ ಕೋಪಕ್ಕೆ, ಜೊತೆಗೆ ಆಕೆಯ ಮೇಲಿನ ಕೋಪಕ್ಕೆ ಆತ ಪ್ರತಿದಿನ ಎದ್ರೆ ಈ ಒಂದು ಮನೆ ಅಂದ್ರೆ ಈ ಮನೆ ಬಂದು ಅವರ ಕೃತಿಕಾ ರೆಡ್ಡಿ ಅವರ ತಂದೆಯ ಮನೆ. ಈ ಮನೆಯಲ್ಲಿ ಆಕೆ ಬಂದಿದ್ದಾಗ ಅಂದ್ರೆ ಆಕೆಗೆ ಹುಷಾರಿಲ್ಲದ ಕಾರಣ ಈ ಮನೆಯಲ್ಲಿ ಇರ್ತಾರೆ. ಈ ವೇಳೆ ಬಂದಿದ್ದಂತಹ ಮಹೇಂದ್ರ ರೆಡ್ಡಿ 2 ದಿನ ನಿರಂತರವಾಗಿ ಆಕೆಗೆ ಇಂಜೆಕ್ಷನ್ ಅನ್ನ ನೀಡ್ತಾನೆ. ತದನಂತರ 2 ದಿನಗಳ ಆದ ಮೇಲೆ ಆಕೆ ಅಸ್ವಸ್ಥಳಾಗಿ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ಆಕೆಯನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಆಕೆ ಆಸ್ಪತ್ರೆಗೆ ತಲುಪುವ ಮುನ್ನವೇ ಮೃತಪಟ್ಟಿದ್ದಾಳೆ ಅಂತಹ ವೈದ್ಯರು ವರದಿಯನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಯಾರೂ ಸಹ ಅನುಮಾನ ಕೂಡ ವ್ಯಕ್ತಪಡಿಸಿರಲ್ಲ. ಯಾಕಂತ ಹೇಳಿದ್ರೆ ನ್ಯಾಚುರಲ್ ಡೆತ್ ಅನ್ನೋದು ಮೇಲ್ನೋಟಕ್ಕೆ, ಜೊತೆಗೆ ಆತ ಗಂಡ ಕೂಡ ವೈದ್ಯ ಆಗಿರೋ ಕಾರಣಕ್ಕಾಗಿ ಅದೇನ್ನ ಎಲ್ಲರಿಗೂ ಹೇಳಿ ನಂಬಿಸಿರ್ತಾನೆ. ಆದ್ರೆ ಪೊಲೀಸರು, ಮಾರತಳ್ಳಿ ಪೊಲೀಸರು ಕಾನೂನು ಪ್ರಕ್ರಿಯೆಯ ಹಿನ್ನೆಲೆ ತನಿಖೆಯ ಭಾಗವಾಗಿ ಈ ಒಂದು ಸಾವನ್ನ UDR ದಾಖಲು ಮಾಡಿಕೊಂಡು ಆಕೆಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ದೇಹದ ಕೆಲವು ಸ್ಯಾಂಪಲ್ಸ್ಗಳನ್ನು ಸಹ ಸಂಗ್ರಹಿಸಿಕೊಂಡು FSLಗೆ ರವಾನೆಯನ್ನ ಮಾಡಿರ್ತಾರೆ. FSL ನಲ್ಲಿ ಕಳೆದ 6 ತಿಂಗಳಿಂದ ನಿರಂತರವಾಗಿ ತನಿಖೆ ನಡೆದು ಅಲ್ಲಿ ಪರೀಕ್ಷೆಗಳು ನಡೆದು ಆಕೆಯ ದೇಹದಲ್ಲಿ ಅನಸ್ಲೇಷಿಯಾವನ್ನ ಇಂಜೆಕ್ಟ್ ಮಾಡಿರೋದ್ರಿಂದ ಕೃತಿಕಾ ರೆಡ್ಡಿ ಮೃತಪಟ್ಟಿದ್ದಾಳೆ ಅನ್ನೋ ಒಂದು ವರದಿಯನ್ನ ನೀಡಿದ್ದಾರೆ. ಹೀಗಾಗಿ ಈ ಒಂದು ಸಾವು ಅಸಹಜ ಸಾವು ಅಂತ ಏನು ಪ್ರಕರಣ ದಾಖಲಿಸಿಕೊಂಡಿದ್ರು ಅದನ್ನ ಕೊಲೆ ಎಂದು ಪ್ರಕರಣವನ್ನ ಮಾರತಳ್ಳಿ ಪೊಲೀಸರು ಮತ್ತೆ ಅದನ್ನ ಕನ್ವರ್ಟ್ ಮಾಡಿಕೊಂಡು ಈಗ ಈ ಒಂದು ಮಹೇಂದ್ರ ರೆಡ್ಡಿ ಮಣಿಪಾಲ್ ಅಲ್ಲಿ ಇರ್ತಾನೆ. ಆತನನ್ನ ವಶಕ್ಕೆ ಪಡ್ಕೊಂಡು ಆತನನ್ನ ವಿಚಾರಣೆ ಮಾಡಿ ಆತನೇ ಬೇಕು ಅಂತಾನೆ ತನ್ನ ಪತ್ನಿಗೆ ಕೃತಿಕಾ ರೆಡ್ಡಿಗೆ ಈ ರೀತಿಯ ಅನಸ್ಲೇಷಿಯಾ ಇಂಜೆಕ್ಷನ್ಗಳನ್ನ ನೀಡಿ ಆಕೆಯ ಸಾವಿಗೆ ಕಾರಣನಾಗಿದ್ದಾನೆ ಅನ್ನೋದು ತನಿಖೆಯಲ್ಲಿ ಈಗ ಗೊತ್ತಾಗಿ ಆತನನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.